ಪ್ರೀತಿಯ ವೀಕ್ಷಕರೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನ 5ನೇ ಪದ್ಯ ಜಾಜ್ ಪೋಯಮ್ 2 ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದನ್ನ ಕಾರ್ಲ್ ವೆಂಡಲ್ ಹೈನ್ಸ್ ಜೂನಿಯರ್ ಅನ್ನೋರು ಬರೆದಿದ್ದಾರೆ. ಇಲ್ಲಿ ಈ ಪದ್ಯದಲ್ಲಿ ಕಪ್ಪು ಜನರು ಅಂದ್ರೆ ಬ್ಲಾಕ್ ಇರ್ತಕ್ಕಂಥ ಜನರು, ಅವರ ದಯನೀಯ ಸ್ಥಿತಿ ಮತ್ತು ಸಂಗೀತದ ಮೂಲಕ ಅವರು ಯಾವ ರೀತಿಯ ಸಮಾಧಾನವನ್ನ ಪಡ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ಚಿತ್ರೀಕರಿಸಿದ್ದಾರೆ. ನೋಡೋಣ. There he stands, see, like a black ancient mariner, his wrinkled old face, so full of wearies of a living is turned downward with. ಇದು ಮೊದಲನೇ ಸ್ಟಾಂಜ. ಇದರಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಅಗೋ ಅಲ್ಲಿ ನಿಂತ್ಕೊಂಡಿದ್ದಾನೆ, ಕಾಣಿಸ್ತಾ ಇದೆಯಾ? ಲೈಕ್ ಅ ಬ್ಲಾಕ್ ಏನ್ಸಿಯಂಟ್ ಮರೈನರ್. ಬ್ಲಾಕ್ ಏನ್ಸಿಯಂಟ್ ಮರೈನರ್ ಅನ್ನೋದು ಒಬ್ಬ ವ್ಯಕ್ತಿ. ಅಂದ್ರೆ ಸ್ಯಾಮ್ಯುಯಲ್ ಕಾಲರಿಡ್ಜ್ ಅನ್ನೋರು ಒಬ್ಬ ಕವಿ ಎ ರೈಮ್ ಆಫ್ ಬ್ಲಾಕ್ ಏನ್ಸಿಯಂಟ್ ಮರೈನರ್ ಅಂತ ಹೇಳಿ ಒಂದು ಕವನವನ್ನ ಬರೀತಾರೆ. ಅದರಲ್ಲಿರ್ತಕ್ಕಂಥ ಒಂದು ಪಾತ್ರ ಏನ್ಸಿಯಂಟ್ ಮರೈನರ್. ಅಲ್ಲಿ ವಯಸ್ಸಾದ ಬೆಸ್ತ ಆ ಪಾತ್ರ. ಅವ್ರ ಹಾಗೆ, ಅವರ ರೀತಿ ಕಪ್ಪಾಗಿರ್ತಕ್ಕಂಥ ಇವರು ಅವ್ರ ಹಾಗೆ ನಿಂತ್ಕೊಂಡಿದ್ದಾರೆ. ಕಾಣಿಸ್ತಾ ಇದೆಯೇನು? ಹಿಸ್ ರಿಂಕಲ್ಡ್ ಓಲ್ಡ್ ಫೇಸ್, ಆತನ ಸುಕ್ಕುಗಟ್ಟಿರುವ ವಯಸ್ಸಾದ ಮುಖ. ಸೋ ಫುಲ್ ಆಫ್ ವೇರೀಸ್ ಆಫ್ ಲಿವಿಂಗ್ ಇಸ್ ಟರ್ನ್ ಡೌನ್ವರ್ಡ್ ವಿತ್. ಆತನ ಮುಖದ ತುಂಬಾ ಬಹಳಷ್ಟು ಚಿಂತೆಗಳು. ಏನಂತಂದ್ರೆ ಜೀವನದಲ್ಲಿ ಉತ್ಸಾಹವೇ ಇಲ್ಲ, ಎಂಥುಸಿಯಾಸಮ್ ಅನ್ನೋದು ಇಲ್ಲ ಜೀವನದಲ್ಲಿ. ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿರೋ ಹಾಗೆ ಆತ ತನ್ನ ತಲೆಯನ್ನ ತಗ್ಸಿದಾನೆ. ವಿತ್ ಕ್ಲೋಸ್ಡ್ ಐಸ್, ಹಿಸ್ ಫ್ರೈಡ್ ಕಾಲರ್ ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್ ಅಂಡ್ ದ ಓಲ್ಡ್ ನೆಕ್ ಟೈ undone drops loosely about the own. ಆತ ಕಣ್ಣುಗಳನ್ನ ಮುಚ್ಕೊಂಡಿದ್ದಾನೆ. ಆತನ ಕಾಲರ್ ಅಂದ್ರೆ ಶರ್ಟಿನ ಕಾಲರು ಫೇಡೆಡ್, ಬಾಡಿ ಹೋಗಿದೆ, ಮಾಸಿ ಹೋಗಿದೆ. ಫ್ರೈಡ್ ಕಾಲರ್ ಅಂತ ಅಂದ್ರೆ ಇಲ್ಲಿ ಆ ಕಾಲರ್ ಹರಿದು ಅದರಲ್ಲಿ ಇರ್ತಕ್ಕಂಥ ದಾರದ ಎಳೆಗಳು ಹೊರಗೆ ಬಂದಿರೋದು. ಏನು ಗುಂಜು ಗುಂಜು ಕೀಳೋದು ಅಂತ ಹೇಳ್ತೀವಲ್ಲ, ಆ ರೀತಿ ನಾವು ಆತನ ಕಾಲರ್ ಬಂದಿದೆ ಅಂತ ಅದರ ಅರ್ಥ. ಇಸ್ ಫ್ರೈಡ್ ಕಾಲರ್ ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್, ಆತನ ಹಳೆಯದಾದ ಒಂದು ನೀಲಿ ಬಣ್ಣದ ಅಂಗಿ ಟರ್ನ್ಸ್ ಡಾರ್ಕ್, ಒಂದು ರೀತಿ ಕಪ್ಪು ರೀತಿಯ ಆಕಾರಕ್ಕೆ ತಿರುಗಿದೆ. ಯಾವುದರಿಂದ? ವಿತ್ ಸ್ವೆಟ್, ಬೆವರಿನಿಂದ. ಅಂಡ್ ದ ಓಲ್ಡ್ ನೆಕ್ ಟೈ ಅಂಡನ್ ಡ್ರಾಪ್ಸ್, ಆತನ ಕೊರಳಿಗೆ ನೆಕ್ ಟೈಯನ್ನ ಕಟ್ಕೊಂಡಿದ್ದಾನೋ ಇಲ್ಲೋ ಅನ್ನೋ ಹಾಗೆ ಅದು ಅಡ್ಡಾದಿಡ್ಡಿಯಾಗಿ ಜೋತಾಡ್ತಾ ಇದೆ ಅಂತಕ್ಕಂಥದ್ದು. ಲೂಸ್ಲಿ ಡ್ರಾಪ್ ಅಬೌಟ್ ಓನ್ ಓಲ್ಡ್ ಜಾಕೆಟ್, ಮತ್ತ ಹಳೆಯದಾದ ಒಂದು ಜಾಕೆಟ್ ಅನ್ನ ಹಾಕೊಂಡಿದ್ದಾನೆ. ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಇಸ್ ಸ್ಯಾಗಿಂಗ್ ಸ್ಟೊಮಕ್ ಇನ್. ಅದು ಏನ್ ಕೆಲಸ ಮಾಡ್ತಾ ಇದೆ? ಹಳೆಯ ಜಾಕೆಟ್ ಅಂದ್ರೆ ಅದು ತನ್ನ ಜೋತು ಬಿದ್ದಿರುವ ಹೊಟ್ಟೆಯನ್ನ, ಆ ಮನುಷ್ಯ ಜೋತು ಬಿದ್ದ, ಆತನ ಹೊಟ್ಟೆ ಜೋತು ಬಿದ್ದಿರ್ತಕ್ಕಂಥ ಹೊಟ್ಟೆಯನ್ನ ಹಿಡಿದಿರ್ತಕ್ಕಂಥ ಕೆಲಸವನ್ನ ಆತನ ಒಂದು ಜಾಕೆಟ್, ಆತ ಹಾಕಿರ್ತಕ್ಕಂಥ ಜಾಕೆಟ್ ಮಾಡ್ತಾ ಇದೆ. ಯಾ, ಹಿಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್. ನೋಡಿ, ರನ್ ಡೌನ್ ಅಂದ್ರೆ ಹರಿದ, ಆತನ ಹರಿದ ಶೂಗಳು ಅದ್ರೊಳಗೆ ಪೇಪರ್ ಇಟ್ಕೊಂಡಿದ್ದಾನಂತೆ, ಆ ಕಾಲು ಬೆರಳುಗಳು ಹೊರಗೆ ಕಾಣಬಾರ್ದು ಅಂತ ಹೇಳಿ. ಅಂಡ್ ಹಿಸ್ ರಫ್ ಅನ್ಶೇವನ್ ಫೇಸ್, ಆತನ ಮುಖ ಬಹಳಷ್ಟು ಒರಟಾಗಿದೆ, ದಾಡಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾನೆ. ಅನ್ಶೇವನ್, ಬೋಳಿಸದ. ಫೇಸ್, ಅಲ್ಲಿ ದಾಡಿ ಮಾಡ್ಕೊಂಡಿಲ್ಲ, ಹಾಗೆ ಇದೆ. ಅದು ಪೈನ್ ಅನ್ನ, ನೋವನ್ನ ಹೇಳ್ತಾ ಇದೆ ಅಂತಕ್ಕಂಥದ್ದು. ಇನ್ ಈಚ್ ರಿಂಕಲ್ ಬಟ್ ದೇರ್ ಹಿ ಸ್ಟ್ಯಾಂಡ್ಸ್, ಆತನ ಪ್ರತಿಯೊಂದು ಸುಕ್ಕು ಕೂಡ ಆತನ ನೋವನ್ನ ಹೇಳ್ತಾ ಇದೆ. ಆತನ ಮುಖದ ಮೇಲಿರ್ತಕ್ಕಂಥ ಪ್ರತಿಯೊಂದು ಸುಕ್ಕು ಆತನ ನೋವನ್ನ ಹೇಳ್ತಾ ಇದೆ. ಆದ್ರೂ ಕೂಡ ಆತ ಅಲ್ಲಿ ನಿಂತ್ಕೊಂಡಿದ್ದಾನೆ. ಇನ್ ಸೆಲ್ಫ್ ಬ್ರಾಡ್ ಸಾಲಿಟ್ಯೂಡ್ ಎಡ್,
ಆತನೇ ತಂದ್ಕೊಂಡಿರ್ತಕ್ಕಂಥ ಒಂದು ಏಕಾಂಗಿ ಭಾವನೆ, ಆ ಭಾವನೆಯ ಮೂಲಕ ಆತ ನಿಂತ್ಕೊಂಡಿದ್ದಾನೆ ಅಂತಕ್ಕಂಥದ್ದು. ಹೇಗಿದ್ದಾನೆ? ಸ್ಟಿಲ್ ಡೌನ್ ಐಸ್, ಈಗಲೂ ಕೂಡ ಆತನ ಕಣ್ಣುಗಳು ಕೆಳಮುಖವಾಗಿವೆ. ಸ್ಟಿಲ್ ಕ್ಲೋಸ್ಡ್ ಇಯರ್ಸ್, ಆತನ ಕಣ್ಣುಗಳು ಕೆಳಮುಖವಾಗಿದ್ದು ಕಿವಿಗಳನ್ನ ಮುಚ್ಕೊಂಡಿದ್ದಾನೆ. ಅಂದ್ರೆ ಇದರ ಅರ್ಥ ಯಾರು ಏನೇ ಮಾತಾಡಿದ್ರು ಕೂಡ ಅವನು ಕಪ್ಪಿದ್ದಾನೆ, ಹಾಗೆ ಹೀಗೆ ಅಂತಕ್ಕಂಥ ಒಂದು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅದನ್ನು ಕೇಳಿಸಿಕೊಳ್ಳದ ರೀತಿಯಲ್ಲಿ ಕಿವಿಗಳನ್ನ ಮುಚ್ಕೊಂಡಿದ್ದಾನೆ ಅಂತ ಅರ್ಥ. ಪರ್ಕಡ ನೋಡ್ರಿ, ಕಿವಿಗಳನ್ನು ಮುಚ್ಕೊಂಡಿದ್ದಾನೆ, ಆದ್ರೂ ಕೂಡ ಅವು ಬಹಳ ಚುರುಕಾಗಿದ್ದಾವೆ ಅಂತ ಪರ್ಕಡ್ ಅಂದ್ರೆ ಟ್ರೈನ್ಡ್ ಅಪಾನ್ ದ ಬಾಸ್ ಲೈನ್ ಫಾರ್ ಅಕ್ರಾಸ್ ಇ ಚೆಸ್ಟ್ ಲೈಸ್ ಅಂಡ್ ಓಲ್ಡ್. ಇದಲ್ದೇನೆ ಆತನ ಎದೆಯ ಮೇಲೆ ಅಡ್ಡಲಾಗಿ ಒಂದು ಹಳೆಯದಾದಂತಹ ಆಲ್ಟೋ ಸ್ಯಾಕ್ಸೋಫೋನ್ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ಸ್ಟ್ ಬೈ ಎ ವೈರ್ ಕೋಟ್ ಹ್ಯಾಂಗರ್. ಆತನ ಎದೆ ಮೇಲೆ ಅಡ್ಡಲಾಗಿ ಒಂದು ವೈರ್ ಕೋಟ್ ಹ್ಯಾಂಗರ್ ಅನ್ನ ತನ್ನ ಕುತ್ತಿಗೆಯ ಸಪೋರ್ಟ್ ನಿಂದ ಹಾಕೊಂಡು ಅದಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಆಲ್ಟೋ ಸ್ಯಾಕ್ಸೋಫೋನ್, ಹಳೆಯದಾದ ಒಂದು ಉಪಕರಣ, ಸಂಗೀತದ ಉಪಕರಣ ಆಲ್ಟೋ ಸ್ಯಾಕ್ಸೋಫೋನ್ ಅನ್ನ ಹಾಕೊಂಡಿದ್ದಾನೆ. ಈಗ ಅದನ್ನ ಆತ ನಿಧಾನವಾಗಿ ಮೇಲೆತ್ಕೊಳ್ತಾನೆ. ಜೆಂಟ್ಲಿ ಲಿಫ್ಟ್ಸ್ ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್, ಆತನ ತುಟಿಗೆ ಇಟ್ಕೊಳ್ತಾನೆ. ನೋಡ್ತಾ ಇದ್ದೀರಾ? ಟು ಟೆಲ್ ಆಲ್ ದ ವರ್ಲ್ಡ್ ದಟ್ he is a black man, that he was sent here to preach the black gospel of Jaws, now preaching it with words of. ಏನು ಆ ಒಂದು ಹಳೆಯದಾದಂತಹ ಸ್ಯಾಕ್ಸೋಫೋನ್ ಅನ್ನ ತನ್ನ ತುಟಿಗಳಿಗೆ ಇಟ್ಕೊಂಡಂತವನೇ ಆತ ಒಂದು ಬೋಧನೆಯನ್ನ ಮಾಡ್ತಾ ಇದ್ದಾನೆ, ಒಂದು ದೇವ ಸಂದೇಶವನ್ನ ಹೇಳ್ತಾ ಇದ್ದಾನೆ. ಏನಂತ? ಇಡೀ ಪ್ರಪಂಚಕ್ಕೆ ಟೆಲ್ ಆಲ್ ದ ವರ್ಲ್ಡ್ ದಟ್ ಹಿ ಇಸ್ ಅ ಬ್ಲಾಕ್ ಮ್ಯಾನ್. ಇಡೀ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳ್ತಾ ಇದ್ದಾನೆ, ನಾನು ಕಪ್ಪು ಮನುಷ್ಯ. ದಟ್ ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್ ದ ಬ್ಲಾಕ್ ಗಾಸ್ಪೆಲ್ ಆಫ್ ಜಾಸ್. ನಾನು ಇಲ್ಲಿಗೆ ಕಳುಹಿಸಲ್ಪಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಬ್ಲಾಕ್ ಗಾಸ್ಪೆಲ್ ಆಫ್ ಜಾಸ್ ಅದನ್ನ ಪ್ರೀಚ್ ಮಾಡ್ಲಿಕ್ಕೆ, ಬೋಧನೆ ಮಾಡ್ಲಿಕ್ಕೆ. ಏನು ಹಂಗಂದ ಅಂತಂದ್ರೆ ಈ ಜಗತ್ತಿಗೆ ದೇವವಾಣಿಯನ್ನ ತಿಳಿಸೋದಕ್ಕೆ, ದೇವರ ಒಂದು ಹಾಡನ್ನ ಹೇಳೋದಕ್ಕೆ ನಾನು ಈ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳೋದಕ್ಕೆ ಬಂದಿದ್ದೀನಿ. ನಾವು ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್, ಸ್ಕ್ರೀಮಿಂಗ್ ನೋಟ್ಸ್. ನಾನು ಇದನ್ನ ಬೋಧನೆ ಮಾಡ್ತಾ ಇದ್ದೀನಿ. ಹೇಗೆ ಬೋಧನೆ ಮಾಡ್ತಾ ಇದ್ದೀನಿ? ಸ್ಕ್ರೀಮಿಂಗ್ ನೋಟ್ಸ್, ಹೈ ಪಿಚ್ಚಿನ ಮೂಲಕ, ಎತ್ತರದ ಧ್ವನಿಯ ಮೂಲಕ. ಅಂಡ್ ಕಾರ್ಡ್ಸ್ ಈಸ್ ನೋ ಲಾಂಗರ್ ಅ ಮ್ಯಾನ್. ಹೇಳ್ತಾ ಇದ್ದಾನೆ, ಈಗ ಆತ ಯಾವಾಗ ತನ್ನ ಒಂದು ಸ್ಯಾಕ್ಸೋಫೋನ್ ಉಪಕರಣವನ್ನು ಬಾಯಿಗಿಟ್ಟು ಅದನ್ನ ಪ್ರೀಚಿಂಗ್ ಮಾಡಲಿಕ್ಕೆ ಅಥವಾ ನುಡಿಸ್ಲಿಕ್ಕೆ ನಿಂತ್ಕೊಳ್ತಾನೆ, ಆವಾಗ ತನ್ನದೇ ಆದಂತ ರೀತಿಯಲ್ಲಿ ಹೈ ಪಿಚ್ಚಿನ ಮೂಲಕ, ತನ್ನದೇ ಆದಂತ ಸ್ವರಗಳ ಮೂಲಕ ಆತ ಹೇಳ್ತಾ ಇದ್ದಾನೆ, ಆತ ಈಗ ಮನುಷ್ಯನಾಗಿಲ್ಲ. ಈಸ್ ನೋ ಲಾಂಗರ್ ಅ ಮ್ಯಾನ್, ನೋ ನಾಟ್ ಇವನ್ ಅ ಬ್ಲಾಕ್ ಮ್ಯಾನ್. ಆತ ಈಗ ಮನುಷ್ಯನಾಗಿಲ್ಲ, ಅದೇ ರೀತಿ ಬ್ಲಾಕ್ ಮ್ಯಾನ್ ಕೂಡ ಆಗಿಲ್ಲ. ಬಟ್ ಅ ಬರ್ಡ್, ಆದ್ರೆ ಏನಾಗಿದ್ದಾನೆ? ಒಂದು ಪಕ್ಷಿ ಆಗಿದ್ದಾನೆ. ಒನ್ ದಟ್ ಗ್ಯಾದರ್ಸ್ ಹಿಸ್ ವಿಂಗ್ಸ್ ಅಂಡ್ ಫ್ಲೈಸ್ ಹೈ ಹೈ ಹೈಯರ್ until he flies away or come back to find himself a black man again. ಆತ ಒಂದು ಪಕ್ಷಿ ತನ್ನ ಎರಡೂ ರೆಕ್ಕೆಗಳನ್ನ ಒಟ್ಟುಗೂಡಿಸಿ ಯಾವ ರೀತಿ ಎತ್ತರಕ್ಕೆ 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 ಹಾರುತ್ತದೆ, ಹಾಗೆ ಆತ ಸಂಗೀತ ಲೋಕದಲ್ಲಿ ಮುಳುಗಿ ತನ್ನದೇ ಆದಂತಹ ಒಂದು ದೇವವಾಣಿಯನ್ನ ಇಡೀ ಪ್ರಪಂಚಕ್ಕೆ ಸಾರ್ತಾ ಇದ್ದಾನೆ. ಅಲ್ಲಿ ಆ ಕೊನೆಗೆ ಹಾಡ್ತಾ 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 ನಿಧಾನಕ್ಕೆ ಆತ ಮತ್ತೆ ತನ್ನ ಸ್ಥಿತಿಗೆ ಬರ್ತಾನೆ. ಆವಾಗ ತನ್ನನ್ನು ತಾನು ಕಂಡುಕೊಳ್ತಾನೆ, ಮತ್ತೆ ನಾನು ಬ್ಲಾಕ್ ಮ್ಯಾನ್ ಎಂಬುದಾಗಿ. ಇದು ಸಮಾಜದಲ್ಲಿರ್ತಕ್ಕಂಥ ಶೋಷಿತರು ಹಾಗೂ ಅಸಹಾಯಕರು ಸಂಗೀತದಂತಹ ಒಂದು ಮಾಧ್ಯಮದ ಮೂಲಕ ತಮ್ಮ ನೋವು ಹತಾಶೆಗಳನ್ನ ಹೇಗೆ ಅಭಿವ್ಯಕ್ತಿಪಡಿಸ್ತಾರೆ ಅನ್ನೋದನ್ನ ಕವಿ ಇಲ್ಲಿ ಬಹಳ ಮಾರ್ಮಿಕವಾಗಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇದು ಬಹಳ ಹಿತಕರವಾದ ಪದ್ಯ.
ಮಕ್ಕಳೇ, ಇದು ನಿಮಗೆ ಪರೀಕ್ಷೆನಲ್ಲಿ ಸಮ್ಮರಿ ಕೇಳ್ತಾರೆ. ಇದರದ್ದು ಇತ್ತೀಚಿನ ದಿನಗಳಲ್ಲಿ 3 ಮಾರ್ಕ್ಸು ಅಥವಾ 4 ಮಾರ್ಕ್ಸ್ ಇದ್ರು ಪಕ್ಕಾ ಬರುತ್ತೆ. ಎಲ್ಲರೂ ತಯಾರಾಗ್ರಿ ಅಂತ ಹೇಳ್ತಾ ತಾವು ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಮುಗಿಸ್ತೇನೆ.